ಹಲೋ ಗೈಸ್, ವೆಲ್ಕಮ್ ಟು ಡೇ 15th ಮಿನಿ ವ್ಲಾಗ್. ಇವತ್ತು ಕೊಬ್ಬರಿ ತುರಿತಾ ಕೂತಿದ್ದೆ. ಏನಕ್ಕಂದರೆ ಚೋಂಗಿ ಮಾಡಬೇಕಿತ್ತು. ಅದಕ್ಕೆ ಚೆನ್ನಾಗಿ ಖುಷಿಯಿಂದನೇ ತುರಿತಾ ಇದ್ದೆ. ಬರ್ತಾ ಬರ್ತಾ ಕೈ ಮಾತ್ರ ಎಷ್ಟು ನೋಯ್ತಿತ್ತು ಅಂದರೆ ತುಂಬಾ ನೋಯ್ತಿತ್ತು. ಆದ್ರೂ ಪರವಾಗಿಲ್ಲ ಅಂತ ತುರಿದೆ. ಅಮ್ಮ ಟಿ ವಿ ಆನ್ ಮಾಡ್ತಿದ್ರು. ನಮ್ಮದು ಮೊದಲೇ ಅದು ರಿಮೋಟ್ ಒಡೆದೋಗಿದೆ. ನಾನೇ ಆನ್ ಮಾಡಿಕೊಟ್ಟೆ. ಆಮೇಲೆ ಸಂಜೆ ಆಚೆ ಕಡೆ ಹೋದ್ವಿ ನಾನು ಅಮ್ಮ. ಏನಕ್ಕಂದರೆ ಮಟನ್ ತರಬೇಕಿತ್ತು ಅಂತ. ತುಂಬ ಬಿಸಿಲಿತ್ತು ಗೈಸ್ ಇವತ್ತಂತೂ. ಆಮೇಲೆ ನಾನು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಕೋವಾ ತೊಗೊಂಡು ಬಂದೆ. ನೆನ್ನೆ ಕೂಡ ತೊಗೊಂಡಿದ್ದೆ. ನನಗೆ ಸಖತ್ ಇಷ್ಟ ಕೋವಾ ಅಂದರೆ. ನಮ್ಮಮ್ಮ ಅದೇನೋ ಮಾಡ್ತಿದ್ರು, ಹೊಗೆಲ್ಲ ಬರ್ತಿತ್ತು. ಆಮೇಲೆ ನೈಟ್ ಅಡುಗೆಗೆ ಅಂತ ಮಸಾಲೆ ಎಲ್ಲ ಜೋಡಿಸ್ಕೊತ ಕೂತಿದ್ವಿ ನಾನು ಅಮ್ಮ. ಎಷ್ಟು ಖುಷಿಯಾಗಿದ್ರು ಯಾರು ಅಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈರುಳ್ಳಿ ಹಚ್ಬೇಕಾದ್ರೂ ಮಾತ್ರ ಕಣ್ಣಲ್ಲಿ ಸಖತ್ ನೀರು ಬರುತ್ತೆ, ಕಣ್ಣೆಲ್ಲ ಉರಿತಿರುತ್ತೆ. ಮಸಾಲೆ ಎಲ್ಲ ಜೋಡಿಸ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿ ಸಾಂಬಾರು ಮಾಡಿದೆ ಗೈಸ್. ಇವತ್ತು ಚೋಂಗಿ ಮಾಡೋಕ್ಕೆ ಆಗಿಲ್ಲ. ದಾವಣಗೆರೆಯಲ್ಲಿ ಇವತ್ತು ಹಬ್ಬ ಮಾಡಲಿಲ್ವಂತೆ, ನಾಳೆ ಅಂದರು. ಅದಕ್ಕೆ ನಾಳೆ ಮಾಡಿದ್ರಾಯ್ತು ಅಂತ ಸುಮ್ಮನಾದ್ವಿ. ಆಮೇಲೆ ನಮ್ಮಮ್ಮ ರಾಗಿ ಮುದ್ದೆ ಮಾಡಿದ್ರು. ಮಟನ್ ಸಾಂಬಾರು ಜೊತೆ ರಾಗಿ ಮುದ್ದೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಅಡುಗೆ ಮಾತ್ರ ಸಖತ್ತಾಗಿತ್ತು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.